ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಸಂಕಲ್ಪ ಶನೈಶ್ಚರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ. ತುಂಬ ದಿನದಿಂದ ನನ್ನ ಯೂಟ್ಯೂಬಲ್ಲಿ ಮಾಸ ಭವಿಷ್ಯ ಬರ್ತಾ ಇರಲಿಲ್ಲ. ಕಾರಣ, ಪ್ರತಿನಿತ್ಯ ಬೆಳಗ್ಗೆ ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಅನ್ನುವಂತಹ ಕಾರ್ಯಕ್ರಮ ಬರುತ್ತೆ. ನೀವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡದೇ ಇದ್ದರೆ ನೋಡಿ, ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಒಳ್ಳೆಯ ವಿಚಾರವನ್ನು, ಒಳ್ಳೆಯ ಭವಿಷ್ಯವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮ. ಒಟ್ಟಾರೆ ಜೀವನದ ಅಭಿವೃದ್ಧಿಗೆ ಈ ಕಾರ್ಯಕ್ರಮ ಸಹಾಯಕಾರಿ. ಅಲ್ಲಿ ಬ್ಯುಸಿ ಇರ್ತಕ್ಕಂಥದ್ರಿಂದಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಸಮಯ ಆಗ್ತಿರಲಿಲ್ಲ. ಬಟ್ ಎಷ್ಟೋ ಜನ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದರು, ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ, ಬಿಕಾಸ್ ನೀವು ಹೇಳುವಂತಹ ಡೇಟ್, ಲಕ್ಕಿ ಡೇಟ್ಸ್ ಅಥವಾ ನೀವು ಹೇಳುವಂತಹ ಪ್ರಿಡಿಕ್ಷನ್ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿದ್ದೇನೆ. ಇನ್ನು ಮುಂದೆ ಪ್ರತಿ ತಿಂಗಳು ಆಡಿಯೋ ಮುಖಾಂತರ ನಿಮ್ಮನ್ನು ತಲುಪುವಂತಹ ಒಂದು ಸುಯೋಗ. ಹೋಪ್ ನೀವೆಲ್ಲ ಈ ಆಡಿಯೋ ಭವಿಷ್ಯವನ್ನು ಇಷ್ಟಪಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇದರ ಜೊತೆಗೆ ನಾವೊಂದು ಒಳ್ಳೆಯ ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀವಿ. ಶಾಸ್ತ್ರೀಯ ಸೇವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ವಿದ್ಯೆಯಲ್ಲಿ ಆಸಕ್ತಿ ಇದ್ದು ಶಕ್ತಿ ಇಲ್ಲದೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟಡಿ ಮಟೀರಿಯಲ್ಸ್ ಅಥವಾ ವಿದ್ಯೆಗೆ ಬೇಕಾಗುವಂಥ ಆರ್ಥಿಕ ಸಹಾಯ, ಅಥವಾ ಆರೋಗ್ಯಕ್ಕೆ ಯಾರಿಗೋ ತೊಂದರೆ ಆಗಿದೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಮಾರಣಾಂತಿಕವಾದಂಥ ಕಾಯಿಲೆಗಳಿದ್ದಾವೆ ಅನ್ನುವಂಥ ಸಂದರ್ಭದಲ್ಲಿ ಅವರ ಚಿಕಿತ್ಸೆಗೆ ಬೇಕಾಗುವಂತಹ ವೆಚ್ಚ ಅಥವಾ ಅವರಿಗೆ ಬೇಕಾಗುವಂತಹ ಮೆಡಿಕಲ್ ಸಲಕರಣೆಗಳನ್ನು ನೀಡುವಂತಹ ಒಂದು ಯೋಜನೆ. ಅದರ ಜೊತೆಗೆ ಯಾರಿಗೆ ಊಟಕ್ಕೆ ಕೊರತೆ ಇದೆಯೋ ಅಥವಾ ಅನಾಥರಾಗಿದ್ದಾರೋ, ನಿರ್ಗತಿಕರಾಗಿದ್ದಾರೋ ಅಂಥವರಿಗೆ ಆಹಾರ ಸಾಮಗ್ರಿಗಳನ್ನು ಅಥವಾ ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡುವಂತಹ ಒಂದು ಒಳ್ಳೆಯ ಇನಿಷಿಯೇಟಿವ್ ತೆಗೆದುಕೊಂಡಿದ್ದೇವೆ. ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವಂಥ ಇನಿಷಿಯೇಟಿವ್ ತೆಗೆದುಕೊಂಡಿದ್ದೇವೆ. ಯಾರಿಗಾದರೂ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ, ವಿದ್ಯೆ, ಆಹಾರ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅವಶ್ಯಕತೆಗಳಿದ್ದರೆ, ಕೆಳಗಡೆ ನಮ್ಮ ದೂರವಾಣಿ ಸಂಖ್ಯೆ ಇದೆ, ಕರೆ ಮಾಡಿ ಸಹಾಯವನ್ನು ಪಡೆದುಕೊಳ್ಳಬಹುದು ಅಥವಾ ನಮಗೆ ಸಹಾಯ ಮಾಡುವಂತಹ ಸುಯೋಗವನ್ನು ನೀವು ನೀಡಬಹುದು. ಬಟ್ ನಿಜವಾಗ್ಲೂ ನೀವು ತೊಂದರೆಯಲ್ಲಿರಬೇಕು, ಸ್ಕ್ರೂಟ್ನಿ ಮಾಡ್ತಾರೆ, ನಮ್ಮ ಟೀಮ್ ಇದೆ, ಸ್ಕ್ರೂಟ್ನಿ ಮಾಡಿ ನಿಜವಾಗ್ಲೂ ನೀವು ಕಷ್ಟದಲ್ಲಿದ್ದರೆ ನಿಮಗೆ ಸಹಾಯ ಮಾಡುವಂತಹ ಸುದೈವ ನಮ್ಮದಾಗತ್ತೆ. ಸದ್ವಿನಿಯೋಗ ಮಾಡಿಕೊಳ್ಳಿ, ಇದನ್ನು ದುರುಪಯೋಗ ಮಾಡಿಕೊಳ್ಬೇಡಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ, ಈಗ ಮೇ 2026 ವೃಷಭ ರಾಶಿಯ ಮಾಸ ಭವಿಷ್ಯ. ಆದಿತ್ಯಾದಿ ನವಗ್ರಹಗಳ ಚಲನೆ ಹೀಗಿದೆ. ವೃಷಭ ರಾಶಿಗೆ ರವಿ 12ನೇ ಮನೆಯಲ್ಲಿರ್ತಾರೆ. ಆನಂತರ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ನಿಮ್ಮ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ. ಇದು ವಿಶೇಷವಾಗಿ ರವಿಯ ಚಲನೆ. ಹಾಗಾಗಿ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿರ್ತಕ್ಕಂಥ ರವಿ ನಿಮಗೆ ಪ್ರಯಾಣವನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. 12ನೇ ಮನೆಯಲ್ಲೂ ಬುಧಾದಿತ್ಯ ಯೋಗ ಇರುತ್ತೆ. ಉತ್ತಮವಾದಂತಹ ಪ್ರಯಾಣಕ್ಕೆ ಹೋಗುವಂತಹ ಸಾಧ್ಯತೆಗಳು, ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಉತ್ತಮ ಪ್ರವಾಸ ಅಥವಾ ಒಳ್ಳೆಯ ಪ್ರಯಾಣ, ತೀರ್ಥಕ್ಷೇತ್ರ ದರ್ಶನ, ಈ ರೀತಿಯಾಗಿರ್ತಕ್ಕಂತಹ ಸಾಧ್ಯತೆಗಳು 12ನೇ ಮನೆಯ ರವಿಯಿಂದ ಮತ್ತು ಅಲ್ಲಿ ಬುಧಾದಿತ್ಯ ಯೋಗ ಇರತಕ್ಕಂಥದ್ರಿಂದ ಶುಭ ಪ್ರಯಾಣದ ಪ್ರಾಪ್ತಿಯ ಸಾಧ್ಯತೆಗಳು. ಬುಧನೂ 12ನೇ ಮನೆಯಲ್ಲಿರ್ತಕ್ಕಂಥದ್ರಿಂದಾಗಿ ನೋಡಿ, ಪ್ರಯಾಣದ ಸಂದರ್ಭದಲ್ಲಿ ಒಂದಷ್ಟು ಜಾಗರೂಕತೆ ಬೇಕು, ಆರೋಗ್ಯದ ಕಡೆ ಲಕ್ಷ್ಯ ವಹಿಸಬೇಕು. ಪ್ರಯಾಣ ಸಂದರ್ಭದಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಒತ್ತಡಗಳು ಬೇಡ. ಆದಷ್ಟು ತಾಳ್ಮೆಯಿಂದ, ಆದಷ್ಟು ಶಾಂತಿಯಿಂದ ಸುಖಕರ ಪ್ರಯಾಣ ಅಂತ ಹೇಳಿದ್ದೇನೆ. ಅದಕ್ಕೋಸ್ಕರ ಗಾಡಿ ನಿಧಾನಕ್ಕೆ ಚಲಾವಣೆ ಮಾಡ್ತಕ್ಕಂಥದ್ದು, ಬೇಕಾದಷ್ಟೇ ಖರ್ಚುಗಳನ್ನ ಮಾಡ್ತಕ್ಕಂಥದ್ದು, ಅನವಶ್ಯಕವಾದ ಖರ್ಚುಗಳು ಬೇಡ, ಅನವಶ್ಯಕವಾದಂತಹ ಸ್ಪೀಡ್ ಬೇಡ. ಜಾಗರೂಕತೆಯಿಂದ ವಾಹನವನ್ನು ಓಡಿಸ್ತಕ್ಕಂಥದ್ದು ಅವಶ್ಯಕ. ಕಾರಣ ಏನು ಅಂತ ಕೇಳಿದ್ರೆ, ಬುಧ 12ನೇ ಮನೆಯಲ್ಲಿದ್ದಾನೆ. ಅದು ಧನನಾಶವನ್ನು ಅಥವಾ ಅಪಜಯವನ್ನು ಸೂಚನೆ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೂರ್ಯ 12ನೇ ಮನೆಯಲ್ಲಿರ್ತಕ್ಕಂಥದ್ರಿಂದಾಗಿ ನಿಮಗೆ ಪ್ರವಾಸದ ಸಾಧ್ಯತೆಗಳಿದ್ದಾವೆ. ಇನ್ನು ಸೂರ್ಯ ನಿಮ್ಮ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ, ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಜನ್ಮಸ್ಥ ಸೂರ್ಯ, ನಿಮಗೆ ದೈಹಿಕವಾದಂತಹ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ವಿಶ್ರಾಂತಿಯ ಕಡೆಗೆ ಆದಷ್ಟು ಗಮನ ಹರಿಸಬೇಕು. ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಳ್ತಕ್ಕಂಥದ್ದು ಅವಶ್ಯಕ. ಅದೇ ರೀತಿಯಾಗಿ ಬುಧನೂ ಕೂಡ ನಿಮ್ಮ ರಾಶಿಯ ಪ್ರವೇಶವನ್ನು ಮಾಡ್ತಾರೆ. ಅಂದರೆ ನಿಮ್ಮ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು, ಬುಧ ಅನ್ನುವಂಥದ್ದು ನಿಮ್ಮ ಬುದ್ಧಿಯ ಚಾಕಚಕ್ಯತೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಜನ್ಮಸ್ಥ ಬುಧನಿಂದ. ಹಾಗಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವುದಾದರೂ ಕೂಡ ತುಂಬ ಕೇರ್ಫುಲ್ಲಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಅನವಶ್ಯಕವಾದಂತಹ ಯಾರಿಗೋ ಭರವಸೆಯನ್ನು ಕೊಟ್ಟು ಆ ಮಾತಿಗೆ ಮುಟ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿ ಬರೋದು ಬೇಡ. ಇನ್ನು ಕುಜ ಮೇ 11ನೇ ತಾರೀಕು 11ನೇ ಮನೆಯಿಂದ 12ನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ.
ಕುಜ ಏಕಾದಶಿ ಶುಭ ಸ್ಥಾನದಲ್ಲಿದ್ದಾಗ ಒಂದಷ್ಟು ಸುಖ ಅಥವಾ ಅಭಿವೃದ್ಧಿ ಅನ್ನುವಂಥದ್ದಾಗತ್ತೆ. ಅದೇ ರೀತಿಯಾಗಿ 12ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಆರ್ಥಿಕ ಜಾಗೃತೆಯನ್ನು ಸೂಚನೆ ಮಾಡುವಂತಹ ಸಾಧ್ಯತೆಗಳು. ಇದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಇರತಕ್ಕಂತಹ ಶುಕ್ರ, ನಾವು ಶುಕ್ರನ ಸ್ಥಾನಮಾನವನ್ನು ನೋಡುವಂತಹ ಸಂದರ್ಭದಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾಗ ಒಂದಷ್ಟು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶಗಳನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆ. ಒಂದಷ್ಟು ಇಷ್ಟಾರ್ಥ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ. ನಿಮಗೆ ಬೇಕಾಗಿರ್ತಕ್ಕಂತಹ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡ್ತೀರಿ. ವಸ್ತು ವಾಹನಾದಿಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಶುಕ್ರನಿಂದ ಜನ್ಮಸ್ಥದಲ್ಲಿದ್ದಾಗ ಪ್ರಾಪ್ತವಾಗ್ತಕ್ಕಂತಹ ಸಾಧ್ಯತೆ. ಅದೇ ರೀತಿಯಾಗಿ ಶುಕ್ರ ಕೂಡ ಮೇ 14ನೇ ತಾರೀಕು ನಿಮ್ಮ ರಾಶಿಯಿಂದ ಮಿಥುನ ರಾಶಿಯ ಪ್ರವೇಶವನ್ನು ಮಾಡ್ತಾರೆ. ಅಂದರೆ ಧನಸ್ಥಾನ ಅಥವಾ ಕುಟುಂಬ ಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಧನಲಾಭವಾಗ್ತಕ್ಕಂತಹ ಸಾಧ್ಯತೆಗಳು. ಶುಕ್ರ 2ನೇ ಮನೆಯಲ್ಲಿದ್ದಾಗ ಧನಲಾಭವನ್ನು ತಂದುಕೊಡ್ತಾನೆ. ಯಥೇಚ್ಛವಾಗಿರ್ತಕ್ಕಂತಹ ಸಂಪತ್ತು ನಿಮ್ಮದಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಅದೇ ಸ್ಥಾನದಲ್ಲಿ ಅಲ್ಲಿ ಗುರುವೂ ಇದ್ದಾರೆ ಮತ್ತು ಅಲ್ಲಿ ಬುಧನೂ ಬಂದು ಸೇರಿಕೊಳ್ತಕ್ಕಂಥದ್ದು. ಬುಧ ಬಂದು ಸೇರಿಕೊಳ್ತಕ್ಕಂಥದ್ದು ಮಂತ್ ಎಂಡ್ನಲ್ಲಿ 29ನೇ ತಾರೀಕಿಗೆ. ಅಲ್ಲಿ ಮತ್ತೆ ಪುನಃ ಬುಧ ಗುರು ಶುಕ್ರರ ಯುತಿ ಅನ್ನುವಂಥದ್ದು ನಿಮ್ಮ ರಾಶಿಯಿಂದ 2ನೇ ಮನೆ ಆಗಿರ್ತಕ್ಕಂಥದ್ರಿಂದಾಗಿ ನಿಮಗೆ ಸಂಪತ್ತಿನ ವೃದ್ಧಿ ಬುಧನಿಂದ ಪ್ರಾಪ್ತವಾಗುತ್ತೆ, ಗುರುವಿಂದ ಧನಲಾಭವಾಗುತ್ತೆ, ಶುಕ್ರನಿಂದ ಬಯಸಿದಂತಹ ವಸ್ತು ವಾಹನಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆ. ಇಟ್ ಮೀನ್ಸ್ ಈ ಮಂತ್ ಎಂಡಲ್ಲಿ ನೀವು ಬಯಸಿದಂತಹ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಅತ್ಯಂತ ಹೆಚ್ಚು ಶುಭವಾಗುವಂತಹ ಸಾಧ್ಯತೆಗಳು. ಇನ್ನು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮಗೆ ನಿಮ್ಮ ಹೆಸರಿಗೆ ಕಳಂಕ ತರುವಂತಹ ಸಾಧ್ಯತೆಗಳಿರುತ್ತೆ. ಭಾಳ ಜಾಗರೂಕತೆಯಿಂದ ಮಾತನಾಡಬೇಕು, ಜಾಗರೂಕತೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಯಾವ ಸಂದರ್ಭದಲ್ಲೂ ಕೂಡ ಕೋಪಕ್ಕೆ ನೀವು ಒಳಗಾಗಬಾರ್ದು, ತುತ್ತಾಗಬಾರ್ದು, ಕೋಪದಿಂದ ಮಾತನಾಡಬಾರ್ದು. ಅದು ನಿಮ್ಮ ಹೆಸರಿಗೆ ಸ್ಥಾನಮಾನಕ್ಕೆ ಧಕ್ಕೆ ತರುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ರಾಹು ನೋಡಿ, 10ನೇ ಮನೆಯಲ್ಲಿರ್ತಕ್ಕಂಥ ರಾಹು 10ನೇ ಮನೆಯಲ್ಲಿದ್ದಾಗ ಅನವಶ್ಯಕವಾದಂಥ ಜಗಳವಾಗ್ತಕ್ಕಂತಹ ಸಾಧ್ಯತೆ. ಧನ ಸಂಪತ್ತು ಬಂದಂತಹ ಸಂದರ್ಭದಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿಯೂ ಕೂಡ ಫ್ಲಕ್ಚುಯೇಷನ್ ಆಗುತ್ತೆ, ವೇರಿಯೇಷನ್ ಆಗುತ್ತೆ. ಆವಾಗ ಅನವಶ್ಯಕವಾದಂಥ ಜಗಳ, ಉದ್ಯೋಗದಲ್ಲೋ ಮನೆಯಲ್ಲೋ ವಿರಸಗಳು ಉಂಟಾಗುವಂತಹ ಸಾಧ್ಯತೆಗಳು. ಯಾರತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಮಾತಿನಲ್ಲಿ ಕಂಟ್ರೋಲ್ ಇಲ್ಲದೆ ಜಗಳವಾಗ್ತಕ್ಕಂತಹ ಸಾಧ್ಯತೆಗಳನ್ನು ಕೂಡ 10ನೇ ಮನೆಯ ರಾಹು ತಂದುಕೊಡ್ತಾನೆ. ಅದೇ ರೀತಿಯಾಗಿ ಕುಜ ಮತ್ತು ಶನಿ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿರ್ತಾರೆ. ಕುಜ ಮಾತ್ರ ಆ ನಂತರದಲ್ಲಿ 12ನೇ ಮನೆಗೆ ಬರ್ತಕ್ಕಂತಹ ಸಾಧ್ಯತೆಗಳು. ಅಂದರೆ 11ನೇ ತಾರೀಕು, ಅದನ್ನು ಆಲ್ರೆಡಿ ಹೇಳಿದ್ದೇನೆ. ಕುಜ ಶನಿ ಒಟ್ಟಿಗೆ ಇದ್ದರೆ ಏನಾಗುತ್ತೆ 11ನೇ ಮನೆಯಲ್ಲಿ ಅನ್ನುವಂಥದ್ದಕ್ಕೆ ನೋಡಿ. ಕುಜ ಏಕಾದಶ ಶುಭ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಕುಜನಿಂದಾಗಿ ಒಂದಷ್ಟು ಸೌಖ್ಯ ಸಂತೋಷವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ. ಬಯಸಿದಂಥ ಅಧಿಕಾರ, ಬಯಸಿದಂತಹ ವಸ್ತುಗಳು, ಆರ್ಥಿಕ ಯಶಸ್ಸು, ಹೂಡಿಕೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಲಾಭವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಶನಿ 11ನೇ ಮನೆಯಲ್ಲಿದ್ದಾಗ ಕೂಡ ಶನಿ ನಿಮಗೆ ಧನಲಾಭವನ್ನು ತಂದುಕೊಡ್ತಾನೆ. ಒಟ್ಟಾರೆ ಈ ತಿಂಗಳು ನಿಮಗೆ ಶನಿಯ ಅನುಗ್ರಹ ಚೆನ್ನಾಗಿರುತ್ತೆ, ಕುಜನಿಂದ ಅನುಗ್ರಹ ಚೆನ್ನಾಗಿರುತ್ತೆ, ಬುಧಾದಿತ್ಯ ಯೋಗ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಬುಧ ಗುರು ಶುಕ್ರರ ಯುತಿ ಏನು ತ್ರಿಗ್ರಹ ಯೋಗ ಅನ್ನುವಂಥದ್ದು ಅಂತಿಮವಾಗಿ ಈ ಮಂತ್ ಎಂಡಲ್ಲಿ ಸಿಗತ್ತೆ. ಅದು ನಿಮಗೆ ಯಥೇಚ್ಛವಾಗಿರ್ತಕ್ಕಂಥ ಧನ ಸಂಪತ್ತನ್ನು ತಂದುಕೊಡುತ್ತೆ. ನೀವು ಬಯಸಿದಂತಹ ಎಲ್ಲ ಆರ್ಥಿಕ ಸಂಪತ್ತಿನ ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ ಈ ತಿಂಗಳು ಗ್ರಹಸ್ಥಿತಿಯಿಂದ ನಿಮಗೆ ಪ್ರಾಪ್ತವಾಗುವಂಥ ಎಲ್ಲ ಲಕ್ಷಣಗಳು. ಹಾಗಾದರೆ ಸುಮಾರು ಅಶುಭಗಳನ್ನು ಹೇಳಿದ್ದೇವೆ, ಅದಕ್ಕೆ ಪರಿಹಾರಗಳಿಲ್ವಾ ಅಥವಾ ಶುಭವಾಗೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಓವರಾಲ್ ನಿಮಗೆ ಈ ತಿಂಗಳು ಸಾಲ ಮರುಪಾವತಿ ಮಾಡುವಂತಹ ಸಾಧ್ಯತೆ ತ್ರಿಗ್ರಹ ಯೋಗದಿಂದ ಉಂಟಾಗತ್ತೆ. ಕುಜ ಶನಿ ಲಾಭ ಸ್ಥಾನದಲ್ಲಿರೋದ್ರಿಂದಾಗಿ ನಿಮಗೆ ಈ ಯೋಗಗಳು ಕುಜ ಶನಿ ಲಾಭದಲ್ಲಿರ್ತಕ್ಕಂಥದ್ರಿಂದ ಪ್ರಾರಂಭದ 10 ದಿನಗಳಲ್ಲಿ ಸಾಲ ಮರುಪಾವತಿ ಮಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ. ತ್ರಿಗ್ರಹ ಯೋಗ ಅನ್ನುವಂಥದ್ದು ಶುಭ ಕಾರ್ಯಗಳಿಗೆ ಉತ್ತಮವಾದಂತಹ ಸಮಯವನ್ನು ಸೂಚನೆ ಮಾಡ್ತಾ ಇದ್ದಾವೆ. ಅನಾವಶ್ಯಕವಾದಂತಹ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ, ಪುನಃ ನೆನಪು ಮಾಡಿಕೊಡ್ತಾ ಇದ್ದೇನೆ. ಪ್ರೋತ್ಸಾಹ ಸಿಗತ್ತೆ. ಕೆಲಸ ಮಾಡುವಂಥವರಿಗೆ ಮನೆಯಲ್ಲೂ ಅಥವಾ ಉದ್ಯೋಗ ಕ್ಷೇತ್ರದಲ್ಲೂ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ನಿಮ್ಗೆ ಒಳ್ಳೆಯ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚು. ಒಟ್ಟಾರೆ ಈ ತಿಂಗಳ ಸಂತೋಷವಾಗಿರುತ್ತೆ. ಬಯಸಿದಂತಹ ಯಶಸ್ಸು ನಿಮ್ಮದಾಗತ್ತೆ. ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಪ್ರೇರಣೆಯಾಗತ್ತೆ. ಕೆಲಸ ಹುಡುಕುವಂಥವರಿಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳು, ಅದು ಪರ ಊರಿನಲ್ಲಿರ್ಬೋದು, ವಿದೇಶಕ್ಕೆ ಹೋಗುವಂಥ ಅವಕಾಶಗಳಿರ್ಬೋದು, ಅಥವಾ ಇರುವಂತಹ ಕೆಲಸದಲ್ಲಿ ಅಭಿವೃದ್ಧಿ, ಪ್ರಮೋಷನ್, ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳು. ಒಟ್ಟಾರೆ ನೀವು ಬಯಸಿದಂತಹ ಎಲ್ಲ ಅನುಕೂಲ ವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ. ಎಷ್ಟು ಶಾಂತತೆಯಿಂದ ಇರ್ತೀರೋ ಅಷ್ಟು ಈ ತಿಂಗಳು ನಿಮಗೆ ಯಶಸ್ಸಾಗತ್ತೆ. ಇರುವಂತಹ ಎಲ್ಲ ಸಂಪತ್ತನ್ನು ಅಭಿವೃದ್ಧಿ ಮಾಡಿಕೊಳ್ತೀರಿ. ಮತ್ತು ಪ್ರೀತಿ ವೃದ್ಧಿಯ ಸುಯೋಗವಿದ್ದಾವೆ. ಪ್ರೇಮಿಗಳಿಗೆ ಸಂತೋಷವಾದಂಥ ದಿನ. ಗಂಡ ಹೆಂಡತಿಯಲ್ಲಿ ಪ್ರೀತಿ ವಿಶ್ವಾಸ ಆ್ಯಸ್ ಇಟ್ ಈಸ್ ವೃದ್ಧಿ ಆಗುತ್ತೆ. ಯಾವ ಕಾರಣಕ್ಕೂ ಜಗಳ ವಿರಸ ಅನ್ನುವಂಥದ್ದು ಈ ಮಂತು ಪರ್ಸಂಟೇಜ್ ವೈಸ್ ವೆರಿ ಲೆಸ್ ಇರುತ್ತೆ.
ಮತ್ತು ಭಕ್ತಿ ವೃದ್ಧಿಯ ಯೋಗ ಪ್ರಾರಂಭದಲ್ಲಿ ಹೇಳಿದ್ದೇನೆ. ಶುಭ ಪ್ರಯಾಣ, ಶುಭ ಪ್ರವಾಸದ ಸಾಧ್ಯತೆಗಳು, ತೀರ್ಥಕ್ಷೇತ್ರ ದರ್ಶನ ಮಾಡಿ ಒಳ್ಳೆಯದಾಗುವಂಥ ಎಲ್ಲ ಸಾಧ್ಯತೆಗಳು. ಮತ್ತು ಈ ತಿಂಗಳು ನಿಮಗೆ ಕರುಣೆ ವೃದ್ಧಿ ಆಗುತ್ತೆ. ಬೇರೆಯವರ ಕಷ್ಟಕ್ಕೆ ನೀವು ಅರ್ಥೈಸಿಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಇದೆಲ್ಲವೂ ಕೂಡ ಈ ತಿಂಗಳು ವೃಷಭ ರಾಶಿಗೆ ವಿಶೇಷವಾದಂಥ ಯಶಸ್ಸನ್ನು ತಂದುಕೊಡುತ್ತೆ. ಒಟ್ಟಾರೆ ಶುಭ ಅಶುಭ ಫಲಗಳ ನಡುವೆ ಆರಾಧನೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಬಂದಾಗ ವೃಷಭ ರಾಶಿಯವರು ಒಟ್ಟಾರೆ ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ, ಸ್ವಪ್ನವಾರಾಹಿ ಮಂತ್ರದ ಪಠಣ ಮಾಡಿಕೊಳ್ಳಿ, ಅಥವಾ ಶಕ್ತಿ ದೇವತೆಯಾಗಿ ಕಾಳಿಕಾ ದುರ್ಗಿ ಅಥವಾ ಸ್ಮಶಾನ ಕಾಳಿಯ ಆರಾಧನೆ ಮಾಡಿಕೊಳ್ಳಿ. ಯಾವುದೇ ರೀತಿಯಾದಂತಹ ಲೋಪದೋಷಗಳಿದ್ರೂ ಅಥವಾ ಪಾಪಗಳಿದ್ರೂ ಕೂಡ ಅದೆಲ್ಲವೂ ಪ್ರಾಯಶ್ಚಿತವಾಗಿ ಹೋಗುತ್ತೆ, ಪರಿಹಾರವಾಗುತ್ತೆ. ಸ್ಮಶಾನ ಕಾಳಿ, ಸ್ವಪ್ನವಾರಾಹಿ ಆರಾಧನೆ, ದೇವಿ ದುರ್ಗೆಯ ಆರಾಧನೆ ಅನ್ನುವಂಥದ್ದು ವೃಷಭ ರಾಶಿಗೆ ಯಥೇಚ್ಛವಾಗಿರ್ತಕ್ಕಂಥ ಯಶಸ್ಸು, ಜಯವನ್ನು ತಂದುಕೊಡುತ್ತೆ. ಹಾಗಾದರೆ ಲಕ್ಕಿ ಡೇಟ್ಸ್ ಯಾವುದು ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅಂತ ಕೇಳಿದರೆ 1, 3, 4, 7, 8, 10, 11, 14, 16, ಅದೇ ರೀತಿಯಾಗಿ 18, 20, 22 ಮತ್ತು 29 ಮತ್ತು 31. ಇದಿಷ್ಟು ಲಕ್ಕಿಯೆಸ್ಟ್ ಡೇಟ್ ವೃಷಭ ರಾಶಿಯವರಿಗೆ. ಕೊಟ್ಟಿರ್ತಕ್ಕಂಥ ಡೇಟನ್ನು ಸದುಪಯೋಗ ಮಾಡಿಕೊಳ್ಳಿ. ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಈ ಡೇಟನ್ನು ಬಳಸ್ಕೊಳ್ಳಿ ಮತ್ತು ಮಾಸ ಭವಿಷ್ಯದಲ್ಲಿ ಅತ್ಯಂತ ಹೆಚ್ಚು ಶುಭವಾಗಿರಲಿ. ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು, ಆರಾಧ್ಯ ದೇವರ ಅನುಗ್ರಹದಿಂದ ಸದಾ ಅಷ್ಟೈಶ್ವರ್ಯ ತುಂಬಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ಇದು 2026ರ ಮೇ ತಿಂಗಳಿನ ವೃಷಭ ರಾಶಿಯ ಮಾಸ ಭವಿಷ್ಯ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್.